ಸಿಹಿಗೆಣಸು ಸೀಸನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಮನೆಯಲ್ಲೇ ಒಂದು ಹೆಲ್ತಿಯಾದ ಸಿಹಿಗೆಣಸಿನ ಬ್ರೆಡ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಸಿಹಿಗೆಣಸು 2 ಮೊಟ್ಟೆ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸಿಹಿಗೆಣಸನ್ನ ಸ್ಟೀಮಲ್ಲಿ ಹೀಗೆ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಎಲ್ಲ ಸಿಹಿಗೆಣಸುಗಳದ್ದು ಸಿಪ್ಪೆ ತೆಗೆದ ನಂತರ ಈ ರೀತಿ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟುಗಳಿರಬಾರ್ದು. ಒಂದು ಗಂಟಿಲ್ದಂಗೆ ನೀಟಾಗಿ ಸಿಹಿಗೆಣಸನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಮಲ್ನಾಡ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಸ್ವೀಟ್ ಗೆಣಸಿಗೆ ಇಲ್ಲಿ 2 ಮೊಟ್ಟೆಗಳನ್ನು ಒಡೆದು ಹಾಕ್ಕೊತಾ ಇದ್ದೀನಿ. 2 ಮೊಟ್ಟೆಗಳನ್ನು ಇದಕ್ಕೆ ಸೇರಿಸ್ಕೋಬೇಕು. 2 ಮೊಟ್ಟೆ ಮತ್ತು ಗೆಣಸನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. 1 ಸ್ಪೂನ್ ಸಹಾಯದಿಂದ ಫಸ್ಟು ಮಿಕ್ಸ್ ಮಾಡಿಕೊಡಿ. ಸ್ವಲ್ಪ ಇನ್ನೂ ಗಂಟಿದೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತ ಅನ್ನಿಸಿದ್ರೆ ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸಿಹಿಗೆಣಸು ಮತ್ತು ಮೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಅಷ್ಟು ನಾವು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ಬ್ರೆಡ್ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತರೋ ಬ್ರೆಡ್ನೆಲ್ಲ ಸ್ಕಿಪ್ ಮಾಡಿ ಮನೇಲೇ ನಾವು ಈವ್ನಿಂಗ್ ಸ್ನ್ಯಾಕಿಗೆ ಹೆಲ್ತಿಯಾಗಿ ಮಾಡ್ಬೋದು. ಏನು ದಿಲ್ ಪಸಂದ್ ಎಲ್ಲ ತೊಗೊಂಡು ತಿಂತೀವಲ್ಲ ಅದೇ ಥರ ಇರುತ್ತೆ ಟೇಸ್ಟು. ಈಗ ಗೆಣಸು ಮತ್ತು ಮೊಟ್ಟೆ ಮಿಶ್ರಣಕ್ಕೆ ನಾನಿಲ್ಲಿ ಕೋಕೋನಟ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ತೆಂಗಿನಕಾಯಿ ತುರಿನಾರು ಹಾಕ್ಕೋಬೋದು, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನಾರು ಹಾಕ್ಕೋಬೋದು. ನಾವಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಸ್ವೀಟ್ನರ್ ಆ್ಯಡ್ ಮಾಡ್ತೀವಿ ಅಥವಾ ಬೆಲ್ಲ, ಸಕ್ಕರೆ ಯಾವುದನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಏನು ಗೆಣಸಲ್ಲಿ ಸ್ವೀಟ್ ಇರುತ್ತಲ್ಲ ಅದೇ ಸಿಹಿ ಸಾಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾದ ರುಚಿ ಕೊಡುತ್ತೆ. ಒಂದು ಪ್ಯಾನ್ಗೆ ನಾನಿಲ್ಲಿ ಬೆಣ್ಣೆ ಹಾಕ್ಕೊತಿದ್ದೀನಿ. ನೀವು ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಬಳಸ್ಕೋಬೋದು. ಈ ರೀತಿ ಈವನ್ನಾಗಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ಮಿಕ್ಸ್ ಏನು ಮಾಡ್ಕೊಂಡಿರ್ತೀವಲ್ವ ಗೆಣಸು ಮತ್ತು ಮೊಟ್ಟೆ ಕೋಕೋನಟ್ ಪೌಡ್ರನ್ನ ಆ ಎಲ್ಲ ಮಿಶ್ರಣನ ಇದಕ್ಕೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸಣ್ಣ ಉರಿನ ಮಾಡ್ಕೊಳ್ಳಿ. ದಪ್ಪ ಉರಿ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ. ಸೊ ಸಣ್ಣ ಉರಿಲಿ ಇದನ್ನ ನೀಟಾಗಿ ಎಲ್ಲ ಕಡೆ ಈ ರೀತಿ ಈವನ್ನಾಗಿ ಸ್ಪ್ರೆಡ್ ಮಾಡಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ. ಮಾಡಿ ಅದನ್ನ ಸಣ್ಣ ಉರಿಲಿ ಬೇಯಕ್ಕೆ ಬಿಡಬೇಕು. ಆಗ ಬೆಣ್ಣೆ ಹಾಕಿದ್ವಲ್ಲ ಆ ಬೆಣ್ಣೆದ ಎಣ್ಣೆ ಅಂಶ ಬಿಟ್ಕೊಂಡು ಮೇಲೆಲ್ಲ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಸುತ್ತ ಎಣ್ಣೆ ಬಿಟ್ಕೊತಾ ಇದೆ ಅಂತ. ಈ ರೀತಿ ಅದು ಎಣ್ಣೆ ಬಿಟ್ಕೋಬೇಕು. ಈ ರೀತಿ ಬಿಟ್ಕೊಂಡಾದ ನಂತರ ಒಂದು ಸಣ್ಣ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸಿ. ಈಗೆಲ್ಲ ಸುತ್ತ ಈಗ ಒಂದು ಚಾಕು ಸಹಾಯದಿಂದ 1 ಸ್ಪೂನ್ ಸಹಾಯದಿಂದ ಸುತ್ತ ಬಿಡಿಸ್ಕೊಂಡು ಇನ್ನೊಂದು ತವಾಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದನ್ನ ಇನ್ನೊಂದು ಕಡೆ ಬೇಯಿಸಬೇಕಾಗಿರುತ್ತೆ. ಸೊ ಈಗ ಮತ್ತೆ ಅದೇ ಪ್ಯಾನಿಗೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೊಳ್ಳೋದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇನ್ನೊಂದು ಕಡೆ ಬೇಯಿಸಬೇಕಾಗಿರುತ್ತಲ್ಲ ಅದು ನೋಡಿ ಈ ರೀತಿ ಹಾಕಿ ಮತ್ತೆ ಸಣ್ಣ ಉರಿಲಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಮತ್ತು ಇದೊಂದು ಹೆಲ್ತಿಯಾದ ಸ್ನ್ಯಾಕ್ಸ್ ಆಗಿದೆ. ನೀವು ಸಣ್ಣ ಮಕ್ಕಳಿಗೂ ಸಹ 1.5 ವರ್ಷದ ಮೇಲೆ ಮಕ್ಕಳಿಗೆಲ್ಲ ಕೊಡ್ಬೋದು. ಹೆಲ್ತಿಯ ಸ್ನ್ಯಾಕ್ ಆಗಿದೆ. ಯಾವುದೂ ಆರ್ಟಿಫಿಷಿಯಲ್ ಸ್ವೀಟ್ನರ್ ಆ್ಯಡ್ ಮಾಡದಿರೋದ್ರಿಂದ ಇದು ತುಂಬ ಒಳ್ಳೆಯದು. ಈಗ ನೋಡಿ ಇದು 2 ಕಡೆ ಬೆಂದಿದೆಯಲ್ಲ. ಈಗ ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಂಡು ಅದನ್ನ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇದೇ ಇದಕ್ಕೆ ಸ್ವೀಟು ಸಾಕಾಗುತ್ತೆ. ಇಷ್ಟೇ ಸಿಹಿ ಅಂಶ. ಜೇನುತುಪ್ಪ ಸಹ ಈ ಚಳಿಗಾಲಕ್ಕೆ ಒಳ್ಳೆಯದು. ಸೊ ಈ ರೀತಿ ಜೇನುತುಪ್ಪನ ನೀಟಾಗಿ ಸ್ಪ್ರೆಡ್ ಮಾಡಿ ಹೇಗೆ ನಾವು ಕೇಕ್ನೆಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಬೋದು ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ. ಈ ರೀತಿ ಕಟ್ ಮಾಡಿ ಎಲ್ರಿಗೂ ಕೊಟ್ಟರೆ ಮಕ್ಕಳೆಲ್ಲ ಕೈಯಲ್ಲಿ ಇಟ್ಕೊಂಡೆ ಚೆನ್ನಾಗಿ ತಿಂತಾರೆ. ಒಂದು ಉತ್ತಮವಾದ ಸ್ನ್ಯಾಕ್ಸ್ ರೆಸಿಪಿ ಆಗಿದೆ ಸ್ನೇಹಿತರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.